ಹಾಯ್ ಫ್ರೆಂಡ್ಸ್, ನಮ್ಮ ಇವತ್ತಿನ ರೆಸಿಪಿ ನೆಲ್ಲಿಕಾಯಿ ರಸಮ್. ಹೊರಗಿರೋ ಚಳಿಗೆ ಈ ಖಾರ ಖಾರ ಹುಳಿ ಹುಳಿ ರಸಮ್ ತಿನ್ನಾಕತ್ರ ಇನ್ನೊಮ್ಮೆ ಅನ್ನ ಉಣ್ಬೇಕು ಅನ್ನಿಸ್ತೈತೆ ನೋಡಿರಿ. ಅಷ್ಟು ಟೇಸ್ಟಿಯಾಗಿತ್ತು ಇದು ರಸಮ್. ನೀವು ಮಾಡಿ ನೋಡಿರಿ ಫ್ರೆಂಡ್ಸ್, ನೆಲ್ಲಿಕಾಯಿ ರಸಮ್ ಹೆಂಗಿತ್ತಂತ. ಬರ್ರಿ ಹೆಂಗೆ ಮಾಡೋದಂತೇಳಿ ಒಂದು ಸತಿ ನೋಡ್ಕೊಂಬರೋಣ. ಇಲ್ಲಿ ಮಿಕ್ಸರ್ ಜಾರ್ಗೆ ನಾನು ಟೊಮ್ಯಾಟೊ ಹಾಕ್ಕೊಂಡೇನಿ, ನೆಲ್ಲಿಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ, ಹಂಗೆ ಹಸಿ ಕೊಬ್ಬರಿ ಹಾಕ್ಕೊಂಡು ಫೈನ್ ಪೇಸ್ಟನ್ನು ಮಾಡ್ಕೊಂಬಿಟ್ಟೇನಿ. ಈಗ ಈ ಟೊಮ್ಯಾಟೊ ನೆಲ್ಲಿಕಾಯಿ ಪೇಸ್ಟನ್ನ ಒಂದು ಡಬ್ರಿಗೆ ತೊಗೊಂಡು ಅದಕ್ಕೆ ಸಾರಿಗೆ ಎಷ್ಟು ಅಳತಿ ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಬೆಲ್ಲ, ಉಪ್ಪು ಮತ್ತು ಕೆಂಪು ಖಾರದ ಪುಡಿ, ಹವೀಜ ಪುಡಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೇನಿ. ಫ್ರೆಂಡ್ಸ್, ಅರ್ಶಿನ ಹಾಕೋ ವಿಡಿಯೋ ಸ್ಕಿಪ್ ಆಗೈತಿ, ಸ್ವಲ್ಪ ಅರ್ಧ ಚಮಚದಷ್ಟು ಅರ್ಶಿನೂ ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಸೈಡ್ ಕುದಿಯಾಕೆ ಬಿಟ್ಬಿಡೋಣ. ಇದೊಂದು 3-4 ನಿಮಿಷ ಚಲೋ ತಂಗ ಕುದಿಬೇಕು. ಅದಕ್ಕೆ ಇದನ್ನು ಒಂದು ಸೈಡ್ ಕುದಿಯಾಕೆ ಇಟ್ಟು ಈಗ ಸಾರಿಗೆ ಹಾಕೋಕೆ ಒಂದು ಮಸಾಲೆ ಮಾಡ್ಕೊಂಬಿಡೋಣ. ಇಲ್ಲೊಂದು ಕುಟ್ಟೋ ಕಲ್ಲು ಒಳಗೆ ನಾನು ಬೆಳ್ಳುಳ್ಳಿ, ಕಾಳು ಮೆಣಸು ಮತ್ತು ಜೀರಿಗೆ ಇವು ಮೂರನ್ನ ಹಾಕ್ಕೊಂಡು ಇದನ್ನು ನಾನು ಕುಟ್ಕೊಂಡ್ಬಿಟ್ಟೇನೆ. ಫೈನ್ ಪೇಸ್ಟ್ ಏನು ಮಾಡೋಂಗಿಲ್ಲ, ಔಡ ಜವಡ ಹಿಂಗೆ ಕುಟ್ಕೊಂಬಿಡೋಣ. ಇಲ್ಲಿ ನೋಡಿರಿ, ಈ ರೀತಿ ನಾವು ಇಷ್ಟು ಕುಟ್ಕೊಂಡ್ಬಿಟ್ರೆ ಇದನ್ನು ಸಾಕಾಗುತ್ತೆ. ಜಾಸ್ತಿ ಫೈನ್ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಈಗಿಲ್ಲೇ ನಮ್ಮ ಸಾರನು ಚಲೋ ಕುದ್ದಿ ಹತ್ತೈತಿ. ಒಂದು 3-4 ನಿಮಿಷ ಆಯ್ತು ನೋಡಿರಿ, ಚಲೋ ಕುದಿಯಾಕತ್ತೈತಿ. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಇಲ್ಲಿ ಒಂದು ಬಾಳ್ಗಿ ಒಳಗೆ ನಾನು ಸ್ವಲ್ಪ ತುಪ್ಪ ಹಾಕೇನಿ. ತುಪ್ಪ ಚಲೋ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಕರಿಬೇವು, ಕೆಂಪು ಮೆಣಸಿನ್ಕಾಯಿ ಮತ್ತು ಇಂಗು ಪೌಡ್ರ್ ಹಾಕ್ಕೊಂಡು ನಾವೇನು ಕುಟ್ಟೋ ಕಲ್ಲು ಒಳಗೆ ಕುಟ್ಟಿಟ್ಟೇವಲ್ಲ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆನ ಅದನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಚಲೋ ತಂಗ ಇದನ್ನು ಕೈಯಾಡಿಸ್ಕೊಂಡು ನಾವೇನು ಟೊಮ್ಯಾಟೊ ಕುದಿಸಿಟ್ಟೇವಲ್ಲ, ಟೊಮ್ಯಾಟೊ ನೆಲ್ಲಿಕಾಯಿನ ಅದನ್ನು ಹಾಕ್ಕೊಂಡು ಸಣ್ಣ ಉರಿ ಮೇಲೆನ ಇದನ್ನ ಕುದಿಯಾಕ ಬಿಟ್ಬಿಡೋಣ. ಒಂದು ಸತಿ ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ದು ಟೇಸ್ಟಿ ಮತ್ತು ರುಚಿಯಾಗಿರೋ ನೆಲ್ಲಿಕಾಯಿ ರಸಮ್ಮು ರೆಡಿ ಆಗೈತಿ ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ ಹೆಂಗಿತ್ತು ಟೇಸ್ಟ್ ಅಂಥೇಳಿ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.